Hi, my dear friends. Welcome to Learn All in One Commerce with Muralidhar Shastri. Again, we are discussing the uh, business problems. So, the problem is as follows. You can see the problem on the screen. So, Shri Bhupati is having his P&L account on P&L account. Ide. So, this problem is goes with the loss. So, it is not in the profit. ಇದು ಪ್ರಾಫಿಟ್ ಅಲ್ಲ ನೆಟ್ ಲಾಸ್ ಇದೆ ದ ಲಾಸ್ ಇಸ್ ಟೋಟಲ್ ಫ್ರಮ್ 20,000 20,000 ರೂಪಾಯಿ ಏನಾಗಿದೆ ಅಂತ ಹೇಳಿದ್ರೆ ಲಾಸ್ ಆಗಿದೆ ಅಂತಕ್ಕಂಥದ್ದು. ಸೊ ಲಾಸ್ ಇಂದ ಏನ್ ಮಾಡ್ಬೇಕು ನಾವು ಪ್ರಾಬ್ಲಮ್ ಅನ್ನ ಸ್ಟಾರ್ಟ್ ಮಾಡೋಣ. ಆಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಕರಿತೀವಿ. ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಥವಾ ಇನ್ಅಡ್ಮೈಸಬಲ್ ಎಕ್ಸ್ಪೆನ್ಸಸ್ ಅಥವಾ ನಾಟ್ ಅಲೌಡ್ ಎಕ್ಸ್ಪೆನ್ಸಸ್. ಸೊ ಸ್ಯಾಲರಿ ಟು ಸ್ಟಾಫ್ ಇದೆ. ಸೊ ಫಸ್ಟ್ಗೆ ಇರ್ತಕ್ಕಂಥದ್ದು ಸ್ಯಾಲರಿ ಟು ಸ್ಟಾಫ್ಗೆ ಏನ್ ಮಾಡಿದ್ದೇನೆ ಸ್ಯಾಲರಿ ಕೊಟ್ಟಿದ್ದೇನೆ, ಅದು ಅಲೌಡ್ ಎಕ್ಸ್ಪೆನ್ಸಸ್. ಬೋನಸ್ ಟು ಸ್ಟಾಫ್ ಅಂತ ಇದೆ, ಅದು ಕೂಡ ಅಲೌಡ್ ಎಕ್ಸ್ಪೆನ್ಸಸ್. ಆಫೀಸ್ ರೆಂಟ್ ಇದೆ. ಸೊ ಆಫೀಸ್ ರೆಂಟ್ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಇಲ್ಲ. ಆಫೀಸ್ ಎಕ್ಸ್ಪೆನ್ಸಸ್ ಕೂಡ ಅದು ಬಿಸ್ನೆಸ್ಗೆ ಕೊಟ್ಟಿರ್ತಕ್ಕಂಥದ್ದು. ಆಫೀಸ್ ಎಕ್ಸ್ಪೆನ್ಸಸ್ ಇದೆ. ಆಫೀಸ್ ಎಕ್ಸ್ಪೆನ್ಸಸ್ ಬಂದಾಗ ಅಡ್ಜಸ್ಟ್ಮೆಂಟ್ ಇದೆ. ಸೊ ಇಟ್ ಈಸ್ ಎ ಅಡ್ಜಸ್ಟ್ಮೆಂಟ್. ಓಕೆ, ಇದು ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಏನಿದೆ, ಆಫೀಸ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 4,000 ಬೀಯಿಂಗ್ ಅ ಕಾಸ್ಟ್ ಆಫ್ ದ ಫರ್ನಿಚರ್, 1,400 ಬೀಯಿಂಗ್ ದ ಕಾಸ್ಟ್ ಆಫ್ ಅ ಪ್ಲಾಂಟ್ ಪರ್ಚೇಸ್ ಡ್ಯೂರಿಂಗ್ ದ ಇಯರ್. ಸೊ ಇಲ್ಲೇನ್ ಮಾಡಿದ್ದೇನೆ, ಎರಡಕ್ಕೂ ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಗಳನ್ನ ಮಾಡ್ಕೊಂಡಿದ್ದೇನೆ. 1,000 4,000 ಪ್ಲಸ್ ಎರಡು ಕೂಡ ಸೇರಿಸಬೇಕು, 1,400 ಟೋಟಲ್ ಟುಗೆದರ್ 5,400 ಅಂತ ಹೇಳಿ ಕರಿತೀವಿ. ಅದಾದ ನಂತರ ಆಫೀಸ್ ಎಕ್ಸ್ಪೆನ್ಸಸ್ ಆದ ನಂತರ ಪ್ರೊಪ್ರೈಟರ್ ಡ್ರಾಯಿಂಗ್ಸ್ ಅಂತಕ್ಕಂಥದ್ದು. ಸೊ ಆಸ್ ಎ ಪ್ರೊಪ್ರೈಟರ್ ಹಿ ಶುಡ್ ನಾಟ್ ಟು ಡ್ರಾ ದ ಮನಿ ಫ್ರಮ್ ಹಿಸ್ ಬಿಸ್ನೆಸ್ ಇಟ್ ಸೆಲ್ಫ್ ಓನ್ಲಿ. ಐ ಹ್ಯಾವ್ ಬಿನ್ ಎಕ್ಸ್ಪ್ಲೇನ್ ಇನ್ ಡೀಟೇಲ್ ಇನ್ ದ ಥೇರಿ ಪಾರ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪಾರ್ಟ್ 1 ಅನ್ನ ಏನ್ ಮಾಡಿ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಇನ್ಕಮ್ ಟ್ಯಾಕ್ಸ್ ಪೇಡ್, ಅದಾದ ನಂತರ ಇನ್ಕಮ್ ಟ್ಯಾಕ್ಸ್ ಪೇಡ್ ಇದೆ. ಇನ್ಕಮ್ ಟ್ಯಾಕ್ಸ್ ಈಸ್ ಹಿಸ್ ಪರ್ಸನಲ್. ಸೊ ಅವ್ನ ಪರ್ಸನಲ್ ಆಗಿದೆ. ಪ್ರೊಪ್ರೈಟರ್ ಡ್ರಾಯಿಂಗ್ಸ್, ಡಿಸಲ್ಡ್ ಎಕ್ಸ್ಪೆನ್ಸಸ್ ನೆನ್ಪಿಟ್ಕೊಳ್ಳಿ, ತಗೊಂಡಿದ್ದೀನಿ. ಸೊ ಇನ್ಕಮ್ ಟ್ಯಾಕ್ಸ್ ಪೇಡ್, ಇನ್ಕಮ್ ಟ್ಯಾಕ್ಸ್ ಅವ್ನ ಪರ್ಸನಲ್ ಆಗಿರುತ್ತೆ. ಇನ್ಕಮ್ ಟ್ಯಾಕ್ಸ್ 2,000 rupees. ಸೇಲ್ಸ್ ಟ್ಯಾಕ್ಸ್ ಇಟ್ ಈಸ್ ಪ್ಯೂರ್ಲಿ ರಿಲೇಟೆಡ್ ಟುವರ್ಡ್ಸ್ ಅ ಬಿಸ್ನೆಸ್. ಸೊ ಬಿಸ್ನೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸೇಲ್ಸ್ ಟ್ಯಾಕ್ಸ್. ಪೋಸ್ಟೇಜ್ ಅಂಡ್ ಟೆಲಿಗ್ರಾಫ್ಸ್ ಅಂತ ಹೇಳ್ಕೊಟ್ಟಿದ್ದೇನೆ. ಪೋಸ್ಟೇಜ್ ಅಡ್ವರ್ಟೈಸ್ಮೆಂಟ್ ಇನ್ಕ್ಲೂಡಿಂಗ್ಸ್ ಅಂತ ಹೇಳ್ಕೊಟ್ಟಿದ್ದೇನೆ. ಅಡ್ವರ್ಟೈಸ್ಮೆಂಟ್ಗೆ ಸಂಬಂಧಪಟ್ಟಂಗೆ ನಮಗೆ ಇಲ್ಲಿ ಪೋಸ್ಟೇಜ್ ಇನ್ನೂ ದೂರ ಇದೆ, ಅಡ್ವರ್ಟಿಂಗ್ ನೋಡೋಣ ಅಡ್ಜಸ್ಟ್ಮೆಂಟ್ ಅಲ್ಲಿ. ಸೊ ಈಗ ಪ್ರೊಪ್ರೈಟರ್ ಡ್ರಾಯಿಂಗ್ಸ್ ಆಯ್ತು, ಇನ್ಕಮ್ ಟ್ಯಾಕ್ಸ್ ಪೇಡ್ ಅದು ಆಯ್ತು. ಸೇಲ್ಸ್ ಟ್ಯಾಕ್ಸ್ 5,000 rupees ಬಿಸ್ನೆಸ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡೋದಕ್ಕೋಸ್ಕರ ಸೇಲ್ಸ್ ಟ್ಯಾಕ್ಸ್ ಕಟ್ಟಿದ್ದೇನೆ. ಪೋಸ್ಟೇಜ್ ಅಂಡ್ ಟೆಲಿಗ್ರಾಫ್ಸ್ ಅಂತ ಹೇಳಿ ಕಟ್ಟಿದ್ದೇನೆ. ಯಾರಿಗಾದ್ರೂ ಕೂಡ ಲೆಟರ್ಸ್ ಗಳನ್ನ ಸೆಂಡ್ ಮಾಡಬೇಕಾದ್ರೆ ಆಸ್ ರಿಲೇಟೆಡ್ ಟುವರ್ಡ್ಸ್ ದ ಬಿಸ್ನೆಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಾದ ನಂತರ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಂಡಿಚರ್ಸ್ ಅಂತ ಹೇಳಿ ಕರಿತೀವಿ. ಸೊ ಎನಿ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಂಡಿಚರ್ ವಿಚ್ ಈಸ್ ರಿಲೇಟೆಡ್ ಟುವರ್ಡ್ಸ್ ಎಂಪ್ಲಾಯಿ. ಸೊ ಎಂಪ್ಲಾಯೀಸ್ಗೋಸ್ಕರ ಏನ್ ಮಾಡಿರ್ತಾರೆ, ಎಂಟರ್ಟೈನ್ಮೆಂಟ್ಗೋಸ್ಕರ ಏನ್ ಮಾಡಿರ್ತಾರೆ, ದುಡ್ಡನ್ನ ಖರ್ಚು ಮಾಡಿರ್ತಾನೆ. ಅದು ಒಳ್ಳೇದೇ. ಇಟ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಇನ್ ದ ಬಿಸ್ನೆಸ್ ಫಾರ್ ಇನ್ ಫ್ಯೂಚರಲ್ಲಿ ಏನಾಗುತ್ತೆ, ಇದು ಹೆಲ್ಪ್ಫುಲ್ ಆಗುತ್ತೆ. ಇಟ್ ಮೈಟ್ ಬಿ ಬ್ರಿಂಗ್ ಇಟ್ ದ ಲಾಟ್ ಪ್ರಾಫಿಟ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ, ಎಫಿಷಿಯನ್ಸಿ ಅಂತ ಜಾಸ್ತಿ ಆಗುತ್ತೆ. ಕಂಪನಿ ನಮ್ಮದೇ ಅಂತಕ್ಕಂತಹ ಒಂದು ಮೋಟಿವೇಶನ್ ಮೇಲೆ ಏನ್ ಮಾಡ್ತಾರೆ, ಅವ್ರು ದುಡಿಯಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ನಾವು ಅಂತಹ ಖರ್ಚಸ್ಗಳನ್ನ ಒಂದು ಬಿಸ್ನೆಸ್ ಮೋಡ್ ಇಟ್ಕೊಂಡೆ ನಾವೇನ್ ಮಾಡಬೇಕು, ಖರ್ಚನ್ನ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಅದಾದ ನಂತರ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಂಡಿಚರ್ ಆಯ್ತು. ಸೇಲ್ಸ್ ಕಮಿಷನ್ ಅಂತಕ್ಕಂಥದ್ದು, ಏನೋ ಸೇಲ್ಸ್ ಮಾಡಿದಾನೆ, ಸೇಲ್ಸ್ಗೆ ಸಂಬಂಧಪಟ್ಟಂಗೆ ಕಮಿಷನ್ನ ಕೊಟ್ಟಿದ್ದಾನೆ ಅಂತಕ್ಕಂಥದ್ದು. ಪೋಸ್ಟೇಜ್ ಇದೆ, ಪ್ರಿಂಟಿಂಗ್ ಅಂಡ್ ಚಾರ್ಜಸ್ ಅಂತಂದ್ರೆ ಪ್ರಿಂಟಿಂಗ್ ಚಾರ್ಜಸ್ ಕೂಡ ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ವಿ ವಿಲ್ ಕಮ್ ಟು ದ ಪಾರ್ಟ್ ಆಫ್ ಅಡ್ವರ್ಟೈಸಿಂಗ್ ಇನ್ಕ್ಲೂಡ್ 1,600 ಸ್ಪೆಂಡ್ ಫಾರ್ ದ ಪರ್ಮನೆಂಟ್ ಸೈನ್ ಬೋರ್ಡ್ ಅಂತಕ್ಕಂಥದ್ದು. ಒಂದು ಪರ್ಮನೆಂಟ್ ಸೈನ್ ಬೋರ್ಡ್ ಅನ್ನ ಏನ್ ಮಾಡಿದಾನೆ, ಇವನು ತಗೊಂಡಿದ್ದಾನೆ. ಸೊ ಈ ಪರ್ಮನೆಂಟ್ ಸೈನ್ ಬೋರ್ಡ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಟ್ರೀಟ್ ಮಾಡ್ತೀವಿ ನಾವು. 1,600 rupees ಏನ್ ಮಾಡ್ತೀವಿ, ಇಲ್ಲಿ ತಗೊಂಡಿದ್ವಿ. ಆಮೇಲೆ ಎನಿ ಆರ್ ಡಿ ಡಿ ಕಂಪಲ್ಸರಿ ತಗೋಬೇಕು. ಎನಿ ರಿಸರ್ವ್ಸ್, ಎನಿ ಪ್ರಾವಿಷನ್ಸ್ ಕಂಪಲ್ಸರಿಯಾಗಿ ನಾವು ತಗೊಳ್ಳೇಬೇಕು. ರಿಸರ್ವ್ಸ್ ಮತ್ತು ಪ್ರಾವಿಷನ್ಸ್ಗಳನ್ನು ತಗೊಳ್ಳೇಬೇಕು. 1,400 ತಗೊಂಡಿದ್ದೀನಿ. ಸೊ ಅದಾದ ನಂತರ ಡಿಪ್ರಿಸಿಯೇಷನ್ ಕೇಳಿದ್ರೆ, ಡಿಪ್ರಿಸಿಯೇಷನ್ ಇದನ್ನ ಇಲ್ಲಿ ತಗೊಂಡಿದ್ದೀನಿ ನಾನು. ಸೊ ಈ ಡಿಪ್ರಿಸಿಯೇಷನ್ ಅನ್ನ ಏನ್ ಮಾಡಬೇಕು, ಕಂಪಲ್ಸರಿ ತಗೋಬೇಕು, 8,400. ನೆಕ್ಸ್ಟ್ ಗಿಫ್ಟ್ ಅಂಡ್ ಪ್ರೆಸೆಂಟ್ಸ್ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ನಮ್ಗೆ ಇಲ್ಲಿಗೆ ಡಿಪ್ರಿಸಿಯೇಷನ್ ಕೊಡೋದಾದ ನಂತರ ರಿಪೇರ್ಸ್ ಅಂಡ್ ರಿನಿವಲ್ಸ್ ಮಾಡಿದ್ದಾರೆ. ರಿಪೇರ್ಸ್ ಅಂಡ್ ರಿನಿವಲ್ಸ್ 3,000 rupees ಇದೆ. ಈ 3,000 ಇಟ್ ಈಸ್ ಪ್ಯೂರ್ಲಿ ಇನ್ ದ ನೇಚರ್ ಆಫ್ ಎ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ. ಗಿಫ್ಟ್ ಅಂಡ್ ಪ್ರೆಸೆಂಟ್ಸ್ ಏನಿದೆ 600 rupees. ಇದು ನಾವೇನ್ ಮಾಡಬೇಕು, ಬಿಸ್ನೆಸ್ ಅಲ್ಲಿ ಯಾರು ಕೂಡ ನಮಗೆ ಗಿಫ್ಟ್ಗಳನ್ನ ತಂದು ಕೊಡಲ್ಲ. ಬಿಸ್ನೆಸ್ ಅಲ್ಲಿ ಏನಾಗಿರುತ್ತಪ್ಪ ಅಂದ್ರೆ, ಇಟ್ ಈಸ್ ಪ್ಯೂರ್ಲಿ ಇನ್ ದ ನೇಚರ್ ಆಫ್ ಎ ಬಿಸ್ನೆಸ್. ಯು ವಾಂಟ್ ಟು ಸೇಲ್ ಸಮಥಿಂಗ್, ಯು ವಾಂಟ್ ಟು ಬೈ ಸಮಥಿಂಗ್ ಅಷ್ಟೇ. ನೀನೇನು ಮಾಡಬೇಕು, ಬೇರೆಯವ್ರ ಕಡೆಯಿಂದ ಪರ್ಚೇಸ್ ಮಾಡ್ಕೋಬೇಕು, ಇನ್ನೊಬ್ಬರಿಗೆ ಇದನ್ನ ಮಾಡಬೇಕು, ಮಾರಾಟ ಮಾಡಬೇಕು. ಸೊ ಹಿಂಗಾಗಿ ಗಿಫ್ಟ್ ಫ್ರಮ್ ಪೇರೆಂಟ್ಸ್ ಪ್ರೆಸೆಂಟ್ಸ್, ಗಿಫ್ಟ್ ಅಂಡ್ ಪ್ರೆಸೆಂಟ್ಸ್ಗಳನ್ನ ಏನು ಮಾಡಿರ್ತೀವಿ ನಾವು ಇಲ್ಲಿ 600 rupees ಡಿಸಲೋಡ್ ಎಕ್ಸ್ಪೆನ್ಸಸ್. LIC ಪ್ರೀಮಿಯಂ ಹಿಸ್ ಓನ್ ಲೈಫ್ ಅಂತಕ್ಕಂಥದ್ದು. LIC ಮಾಡಿಸ್ಕೊಂಡಿದ್ದಾನೆ 12,000 rupees ಕೊಟ್ಟು. ಅದು ಅವ್ನ ಪರ್ಸನಲ್ ಆಗಿರುತ್ತೆ. ದಟ್ ಈಸ್ ಬಿಕಮ್ 12,000.
ಇದಿಷ್ಟೂ ಟೋಟಲ್ ಮಾಡಿದಾಗ 55,400, ಸ್ವಲ್ಪ ಇಲ್ಲಿ ಓವರ್ ರೇಟಿಂಗ್ ಆಗಿದೆ. 55,400 ರುಪೀಸ್ ಅಂತಕ್ಕಂಥದ್ದು ಟೋಟಲ್ ಮಾಡಿದಾಗ ಇದರಲ್ಲಿ ಇದನ್ನು ಲೆಸ್ ಮಾಡಬೇಕು, ಯಾಕಂದರೆ ಇದು ಲಾಸ್ ಇದೆ. 20,000 ಈಸ್ ಲಾಸ್. ಸೊ ಇದರಲ್ಲಿ ಏನಾಯಿತು 55,400 ಆಯಿತು. 35,400 ರುಪೀಸ್ ಏನಾಯಿತು ಇಲ್ಲಿ ನಿಮಗೆ ಉಳಿತು ಅಂತಕ್ಕಂಥದ್ದು. ಲೆಸ್ ಇನ್ಕಮ್ ರಿಲೇಟಿಂಗ್ ಟು ಅದರ್ ಹೆಡ್ಸ್ ಆ್ಯಂಡ್ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ಗಳಿಗೆ ಬಂದಾಗ ನಾವು ಈಗ ಇಷ್ಟು ಡೆಬಿಟ್ ಸೈಡ್ ಮುಗಿತು, ಕ್ರೆಡಿಟ್ ಸೈಡ್ ಬರೋಣ. ಗ್ರಾಸ್ ಪ್ರಾಫಿಟ್ ಇದೆ, ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಅಂತಂದು ಹೇಳಿದೆ. ಅದು ರಿಲೇಟಿವ್ಸ್ ಅಂತ ಹೇಳಿಕೊಟ್ಟಿದ್ದೇನೆ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಆಸ್ ರಿಲೇಟೆಡ್ ಟು ದ ಗಿಫ್ಟ್ ಯಾರು ಕೊಟ್ಟಿದ್ದಾರೆ ಅಂದರೆ ರಿಲೇಟಿವ್ಸ್ಗಳನ್ನು ಕೊಟ್ಟಿದ್ದಾರೆ. ಇದು ರಿಲೇಟಿವ್ಸ್ ಕೊಡಲಿ ಯಾರೇ ಕೊಡಲಿ, ಸೊ ಇದನ್ನು ನಾವೇನು ಮಾಡಲ್ಲ, ಈ ಗಿಫ್ಟನ್ನ ಏನು ಮಾಡಬಾರ್ದು, ಕನ್ಸಿಡ್ರೇಷನ್ಗೆ ತೊಗೊಳಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಡೊನೇಷನ್ಸ್ ಅಂತಂದು ಹೇಳಿ ಕೊಟ್ಟಿದ್ದೇನೆ. ಡೊನೇಷನ್ಸು ನಿಮಗೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಕ್ಕಂಥದ್ದು 4,000 ಏನಿದೆ ಪಿ ಎಮ್ ನ್ಯಾಷನಲ್ ರಿಲೀಫ್ ಫಂಡ್ ಅಂತಂದೇಳಿ, PMNRF ಅಂತಂತೇಳಿ ಕರಿತೀವಿ ಇದನ್ನು, ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಅಂತ ಹೇಳಿ. ಸೊ ಇದು 100% ಟ್ಯಾಕ್ಸ್ ಫ್ರೀ ಇರ್ತದೆ ರೀ. ನೀವು ಇಂಥದಕ್ಕೆ ಏನಾದರೂ ಕೂಡ ಕೊಟ್ಟರೆ 100% ಟ್ಯಾಕ್ಸ್ ಫ್ರೀ ಇರ್ತದೆ. ಸೊ ಅದಕ್ಕೋಸ್ಕರ ನಾವು ಅದನ್ನೇನು ಮಾಡಿಲ್ಲ, ನಾವಿಲ್ಲಿ ಕನ್ಸಿಡ್ರೇಷನನ್ನು ತೊಗೊಂಡಿಲ್ಲ ಅಂತಕ್ಕಂಥದ್ದು. ಸೊ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಅಂತಂತೇಳಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇದೆ, ಹೌದಾ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸಲ್ಲಿ ಏನಾಗಿದೆ, ಇವನಿಗೆ 3,000 ರುಪೀಸು ಅದರ್ ಸೋರ್ಸಸ್ಗಳಿಂದ ತೊಗೊಂಡಿರ್ತಕ್ಕಂಥದ್ದು, ಇನ್ಕಮ್ ರಿಲೇಟಿಂಗ್ ಟು ಅದರ್ ಹೆಡ್ಸ್ ಆ್ಯಂಡ್ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ಗಳಲ್ಲಿ. ಸೊ 3,000 ತೊಗೊಂಡಿರ್ತಕ್ಕಂಥದ್ದು. ಅದೇ ರೀತಿ ಆದ ನಂತರ ಪ್ರಾಫಿಟ್ ಆ್ಯಂಡ್ ಸೇಲ್ ಆಫ್ ಅ ಸೆಕ್ಯೂರಿಟಿ ಅಂತಕ್ಕಂಥದ್ದು ಆಫ್ಟರ್ 2 ಇಯರ್ಸ್. ಸೊ ಇದನ್ನು 2 ಇಯರ್ಸ್ ಮೇಲೆ ಏನು ಮಾಡೋದು, ಸೆಕ್ಯೂರಿಟೀಸ್ಗಳನ್ನು ತೊಗೊಂಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಬ್ಯಾಡ್ ಡೆಟ್ಸ್ ರಿಕವರ್ಡ್. ಸೊ ಪ್ರೀವಿಯಸ್ಲಿ ಅಲೌಡ್ ಅಂತ ಹೇಳಿದ್ದಾಗ ನಾವೇನು ಮಾಡ್ತೀವಿ, ಅದನ್ನು ತೊಗೊಳಕ್ಕೆ ಹೋಗಲ್ಲ. ಸೊ ಇದು ಡಿಸ್ಅಲೌಡ್ ಅಂತ ಹೇಳಿದೆ, ಪ್ರೀವಿಯಸ್ಲಿ ಡಿಸ್ಅಲೌಡ್ ಅಂತಂತೇಳಿ. ಬ್ಯಾಡ್ ಡೆಟ್ಸ್ ರಿಕವರ್ ಪ್ರೀವಿಯಸ್ಲಿ ಡಿಸ್ಅಲೌಡ್ ಅಂತ ಹೇಳಿದ್ದಾಗ ಮಾತ್ರ ನಾವೇನು ಮಾಡ್ತೀವಿ, ಇಲ್ಲಿ ಕನ್ಸಿಡರನ್ನು ಮಾಡ್ತೀವಿ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ರಿ. ಇದನ್ನಾಗಲೇ ಹಲವಾರು ಪ್ರಾಬ್ಲಮ್ಸ್ಗಳಲ್ಲಿ ನಾನು ತಿಳಿಸಿದ್ದೇನೆ. ಸೊ ಆದಾಗ್ಯೂ ಕೂಡ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ದಯವಿಟ್ಟು ತಾವೆಲ್ಲರೂ ಇದನ್ನು ನೆನ್ಪಿಟ್ಕೋಬೇಕಾಗಿರ್ತಕ್ಕಂತಹ ವಿಚಾರ. ಸೊ ಇವು ಮೂರನ್ನು ಟೋಟಲ್ ಮಾಡಿರಿ, ಇವ್ನು ಟೋಟಲ್ ಮಾಡಿದಾಗ 9,000 ಆಯಿತು. ಸೊ ಇದನ್ನೇನು ಮಾಡಬೇಕು, ಈ 35,400ಅಲ್ಲಿ ಈ 9,000 ಏನು ಮಾಡಿ ಲೆಸ್ ಮಾಡಿ 26,400 ರುಪೀಸ್ ನಿಮಗೇನಾಯ್ತು ಇಲ್ಲಿ ಸಿಕ್ತು. ಸೊ ಡಿಪ್ರಿಸಿಯೇಷನ್ ಕೊಟ್ಟಿದ್ದೇನೆ ಆ್ಯಸ್ ಪರ್ ದ IT ರೂಲ್. ಆ್ಯಸ್ ಪರ್ ದ IT ರೂಲ್ ಡಿಪ್ರಿಸಿಯೇಷನ್ ಅಲೋಬಲ್ ಅಡ್ಜಸ್ಟ್ಮೆಂಟ್ ನಂಬರ್ 3 9,800 ರುಪೀಸನ್ನು ಏನು ಮಾಡಬೇಕು, ನಾವು 9,800 ಡಿಪ್ರಿಸಿಯೇಷನನ್ನು ಏನು ಮಾಡಬೇಕು, ರಿಮೂವ್ ಮಾಡಬೇಕು. ಸೊ ಫೈನಲಿ ವಿ ವಿಲ್ ಗೆಟ್ ದಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಎಷ್ಟು ಸಿಗುತ್ತಪ್ಪ ನಮಗೆ ಅಂತ ಹೇಳಿದ್ರೆ, ಬಿಸ್ನೆಸ್ ಇನ್ಕಮ್ಮು 16,600 ರುಪೀಸ್ ಅಂತಕ್ಕಂಥದ್ದು ಬಿಸ್ನೆಸ್ ಇನ್ಕಮ್ ಏನಾಗುತ್ತೆ ನಮ್ಮೆಲ್ಲರಿಗೂ. ವಿಮಾನಗಳಲ್ಲಿ ಮತ್ತೆ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಮಾಡೋಣ. ಇದ್ರ ಬೇಸಸ್ ಮೇಲೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಬ್ಲಮ್ಸ್ಗಳನ್ನು ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ದಟ್ ಯು ಹ್ಯಾವ್ ಬಿನ್ ಅಂಡರ್ಸ್ಟ್ಯಾಂಡ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ವಿಡಿಯೋವನ್ನು ಸೆಂಡ್ ಮಾಡಿ. ಧನ್ಯವಾದಗಳು, ಮತ್ತೆ ಸಿಗೋಣ.